ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ವೇತಾ ಮಾತಾಡೋದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಮಹಿಳೆಯನ್ನು ಹೊಂದಿರಬೇಕಾಗಿದ್ದು ತಾಯಿ ಕಾರ್ಡ್. ಆ ತಾಯಿ ಕಾರ್ಡ್ ಯಾರಿಂದ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಅದರಿಂದ ಏನೇನು ಯೂಸ್ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಕೊಡ್ತೀನಿ. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ತಾಯಿ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂದರೆ, ಕೆಲವು ಹಳ್ಳಿ ಕಡೆಯಲ್ಲಿ ಆಶಾ ಕಾರ್ಯಕರ್ತೆಯರು ಇರ್ತಾರೆ. ಕೆಲವೊಂದು ಸಿಟೀಲಿ ಕೆಲವೊಬ್ಬರು ಮದುವೆ ಆದಮೇಲೆ ಸಿಟಿ ಕಡೆ ಹೋಗಿರ್ತಾರೆ, ಸಿಟಿ ಕಡೆ ಹಸ್ಬೆಂಡ್ ವರ್ಕ್ ಸಂಬಂಧನಾದರೂ ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಕಷ್ಟ, ಯಾಕೆಂದರೆ ನಾನು ಬೆಂಗಳೂರಲ್ಲೇ ಇದ್ದೆ. ಸೊ ಅಲ್ಲಿ ಆಶಾ ಕಾರ್ಯಕರ್ತೆಯವ್ರನ್ನ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಸೊ ಅದರಿಂದ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ, ಅಲ್ಲಿಂದ ತಿಳ್ಕೊಂಡೆ. ನೀವು ಹಳ್ಳೀಲಿದ್ದರೆ ಫಸ್ಟು ಆಶಾ ವರ್ಕರ್ ಹತ್ರ ಹೋಗಿ ಕೇಳಿ. ಅವ್ರ ಹತ್ರನೂ ಇಲ್ಲ, ಆಶಾ ಕಾರ್ಯಕರ್ತೆಯವ್ರು ಸಿಗ್ತಾ ಇಲ್ಲ ಅಂದರೆ ಅಂಗನವಾಡಿಲೂ ಹೋಗಿ ಕೇಳಿ ತಿಳ್ಕೊಬೋದು. ನಾನು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ನಾನು ಡೈರೆಕ್ಟಾಗಿ ಅಲ್ಲಿ ಆಶಾ ಕಾರ್ಯಕರ್ತೆಯವ್ರನ್ನ ಹುಡ್ಕೋಕ್ಕಾಗಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಕೇಳಿದೆ. ಅವರು ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂಗೆ ಆಶಾ ಕಾರ್ಯಕರ್ತೆಯವ್ರು ಇದ್ದಾರೆ, ಅವ್ರ ನಂಬರ್ ತೊಗೊಂಡೋಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿ ಅಂತಂದರು. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ನಂಬರ್ ಇಸ್ಕೊಂಡು ಅವರು ಯಾವ ಕಡೆ ಬರ್ತಾರೋ ಹೋಗಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ವಿ. ತಾಯಿ ಕಾರ್ಡ್ ಮಾಡಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಗರ್ಭಿಣಿ ಆದವರ ಆಧಾರ್ ಕಾರ್ಡ್ ಜೆರಾಕ್ಸ್, ಆ ಗರ್ಭಿಣಿಯವರ ಹಸ್ಬೆಂಡ್ ಅವರ ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಹಾಗೆ 2 ಫೋಟೋ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸು ಇಷ್ಟು ಬೇಕು. ಇಷ್ಟು ತೊಗೊಂಡೋಗಿ ನೀವು ತಾಯಿ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸಿಟಿಯಲ್ಲೆಲ್ಲ 1 ವೀಕಿಗೆ ಬರುತ್ತೆ. ಇಲ್ಲಿದೆ ತಾಯಿ ಕಾರ್ಡ್, ಈ ಥರ ಇರುತ್ತೆ ತಾಯಿ ಕಾರ್ಡು. ಇಲ್ಲಿ ಮೇಲೆ ಫಸ್ಟ್ ಒನ್ನಲ್ಲಿರೋದು ನಮ್ಮದು RCH ನಂಬರ್ ಅಂತ, ಒಳಗೆ EC ನಂಬರ್ ಅಂತ ಇನ್ನೊಂದು ಕೊಟ್ಟಿರ್ತಾರೆ. ಅದು ತುಂಬ ಇಂಪಾರ್ಟೆಂಟು, ಸ್ವಲ್ಪ ನೋಡಿಕೊಂಡು ಇಸ್ಕೊಂಡು ಬನ್ನಿ ಬರುವಾಗ. ಅದು ಬಂದಮೇಲೆ ನಮಗೆ ಅದು ತಾಯಿ ಕಾರ್ಡನ್ನ ನಮಗೆ ಕೊಡ್ತಾರೆ. ನೆಕ್ಸ್ಟ್ ಅದರಿಂದ ಏನೇನಪ್ಪ ಯೂಸು ಅಂತ ಅಂದರೆ, ನಮ್ಮ ಫಸ್ಟ್ ಸ್ಕ್ಯಾನಿಂಗ್ ಆದ ತಕ್ಷಣ ಅಂದರೆ 1.5 ತಿಂಗಳಾಗಿರುತ್ತೆ, 6 ವೀಕ್. ಆವಾಗ ನಾವು ಒಂದು TT ಇಂಜೆಕ್ಷನ್ ಹಾಕ್ಸ್ಕೊಳ್ಳೇಬೇಕು. ಆ TT ಇಂಜೆಕ್ಷನ್ ಯಾಕೆ ಹಾಕ್ಸ್ಕೋಬೇಕು ಅಂದರೆ, ನಾವು ಮನೇಲಿ ಏನಾರು ಗಾಜು ತೊಳೆದಿರ್ತೀವಿ ಅಥವಾ ಏನಾರು ಚುಚ್ಚಿರುತ್ತೆ, ಅಥವಾ ನಾವು ಅಡುಗೆ ಮಾಡುವಾಗಲೇ ಕೈಯಿಂದ ಸ್ವಲ್ಪ ಕೊಯ್ಕೊಂಡಿರ್ತೀವಿ, ಆ ಥರ ಏನೂ ನಂಜಾಗಬಾರ್ದು ಅಂತ ಕೊಡ್ತಾರೆ. ಇನ್ನೊಂದು ಕಾರಣ ಏನಪ್ಪ ಅಂದರೆ, ತಾಯಿ ಮಗುವಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ರೋಗಗಳು ಹರಡಬಾರ್ದು ಅನ್ನೋ ಕಾರಣಕ್ಕೊಂದು ಕೊಡ್ತಾರೆ. ಈ TT ಇಂಜೆಕ್ಷನ್ನ 1.5 ತಿಂಗಳಲ್ಲಿ ಒಂದು ತೊಗೋಬೇಕು. ಅದೇ ಡೇಟ್ಗೆ ನೀವು ತೊಗೊಂಡಿದ್ದೀರಾ ಅಂತಂದರೆ ನೆಕ್ಸ್ಟ್ ಮಂತ್ ಅದೇ ಡೇಟ್ಗೆ ಮತ್ತೊಂದು TT ಇಂಜೆಕ್ಷನ್ನು. ಅದು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದರೆ. ಅಕಸ್ಮಾತ್ ನಮ್ಮದು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಅಂದರೆ, ನಿಮ್ಮ ಫಸ್ಟ್ ಬೇಬಿ 3 ವರ್ಷದ ಮೇಲಿದ್ದಾನೆ ಅಂದರೆ ಕಂಪಲ್ಸರಿ ಮತ್ತೆ ಸೆಕೆಂಡ್ನೇ ಪ್ರೆಗ್ನೆನ್ಸಿಗೂ 2 ಇಂಜೆಕ್ಷನ್ ತೊಗೋಬೇಕು. ಇಲ್ಲ ನಮ್ಮದು 3 ವರ್ಷದೊಳಗಿದೆ ನಮ್ಮ ಬೇಬಿ, ಫಸ್ಟ್ ಬೇಬಿ ಅಂದರೆ ಒಂದಷ್ಟೇ ಕೊಡ್ತಾರೆ. ಅದು ಯಾಕೆ ಅಂದರೆ, ಮುಂಚೆ ಫಸ್ಟ್ ಬೇಬಿ ಮಾಡಿಸ್ಕೊಂಡಿರೋದೇ ಪವರ್ ಇರುತ್ತೆ ಅನ್ನೋದು ಕಾರಣಕ್ಕೋಸ್ಕರ. ನೀವು ಎಲ್ಲ ಡೀಟೇಲ್ದಾಗಿ ಹೇಳಿದರೆ ಅವರು ಎಷ್ಟು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ನಾನು TT ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ಒಂದೇ ಮಾಡಿಸ್ಕೊಂಡಿರೋದು. ಏಕೆ ಅಂದರೆ ನಂದು ಫಸ್ಟ್ ಬೇಬಿ 2.5 ಇಯರ್ಸ್ ಇದ್ದ. ಸೊ ಅದಕ್ಕೋಸ್ಕರ ನನಗೆ ಒಂದೇ ಮಾಡಿದರು. ನೆಕ್ಸ್ಟು ಅವರಲ್ಲೂ ಮತ್ತೆ ಚೆಕ್ ಮಾಡಿ ನಮ್ಮ ಬ್ಲಡ್ ಗ್ರೂಪ್ ಎಲ್ಲ ಕೇಳ್ತಾರೆ, ಬ್ಲಡ್ ಗ್ರೂಪಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟು ನಮ್ಮ ಬ್ಲಡ್ ಎಷ್ಟಿದೆ, ನಾವು ಹೈಟ್ ಎಷ್ಟಿದ್ದೀವಿ, ವೇಟ್ ಎಷ್ಟಿದ್ದೀವಿ, ಅಕಸ್ಮಾತ್ ನಮ್ಗೆ ಯಾವುದಾದ್ರೂ ಪ್ರಾಬ್ಲಮ್, ಯಾಕೆಂದರೆ ಪ್ರೆಗ್ನೆಂಟ್ ಇದ್ದಾಗ ಕೆಲವೊಬ್ಬರಿಗೆ ಥೈರಾಯ್ಡ್ ಬರೋದು ಸ್ವಲ್ಪ ಕಾಮನ್. ಸೊ ಅದಕ್ಕೋಸ್ಕರ ಥೈರಾಯ್ಡು, HIV ಆ ಥರದ್ದೆಲ್ಲ ಕೇಳ್ತಾರೆ. ಟೆಸ್ಟ್ ಮಾಡಿಸಿದ್ದೀರಾ ಇಲ್ವಾ, ಟೆಸ್ಟ್ ಮಾಡಿಸಿ ಅಂತ. ಅದು ಏನಾರು ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಮೆನ್ಷನ್ ಮಾಡ್ತಾರೆ. ಆಮೇಲೆ ನಮಗೆ ಫಸ್ಟ್ ಬೇಬಿಗಿಂತ ಮುಂಚೆ ಅಕಸ್ಮಾತ್ ಯಾವುದಾದ್ರೂ ಗರ್ಭಪಾತ ಆಗಿದ್ದರೆ, ಮಿಸ್ಕ್ಯಾರೇಜ್ ಆಗಿದ್ದರೆ, ಇಲ್ಲ ಫಸ್ಟು ಮತ್ತು ಸೆಕೆಂಡ್ ಬೇಬಿ ಮಿಡ್ಲ್ ಮತ್ತು ಮಿಸ್ಕ್ಯಾರೇಜ್ ಏನಾರು ಆಗಿದ್ದರೆ ಕೇಳ್ತಾರೆ. ನಾವೆಲ್ಲ ಡೀಟೇಲಾಗಿ ಹೇಳಬೇಕು. ನೆಕ್ಸ್ಟ್ ಹೇಳೋದಂದರೆ, ಇದರಿಂದ ಮಾತೃವಂದನಾ ಯೋಜನೆ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಎಲ್ಲ ಆ ಡೀಟೇಲ್ಸ್ ಎಲ್ಲ ಅಂಗನವಾಡಿಲೇ ಕಡ್ಡಾಯವಾಗಿ ಕೊಡಲೇಬೇಕು. ಆಶಾ ವರ್ಕರ್ ಇದರಲ್ಲಿ ಏನೂ ಇಲ್ಲ. ಆಶಾ ವರ್ಕರ್ದು ಅಂಗನವಾಡಿಲೇ ಹೋಗಿ ನೀವು ಎಲ್ಲ ಹೇಳಬೇಕು, ಅವ್ರಿಗೆ ಕೇಳಬೇಕು ನೀವು.
ಮಾತೃವಂದನಾ ಯೋಜನೆಯಿಂದ ಏನೇನು ಯೂಸ್ ಇದೆ, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತೀನಿ. ಇದರಿಂದ ನಮಗೆ 5,000 ದುಡ್ಡು ಬರುತ್ತೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ ನಿಮ್ಮ ಗರ್ಭಿಣಿಯರ ಆಧಾರ್ ಕಾರ್ಡ್, ಗಂಡನ ಆಧಾರ್ ಕಾರ್ಡ್, ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸು ಮತ್ತು ಸ್ವಲ್ಪ ಫೋಟೋಸ್ಗಳು ಬೇಕು. ಅದನ್ನೆಲ್ಲ ಫುಲ್ ಅಂಗನವಾಡಿಯವ್ರ ಜವಾಬ್ದಾರಿ ಇರುತ್ತೆ. ನೀವು ಅಂಗನವಾಡಿ ಹುಡುಕೊಳ್ಳೇಬೇಕು. ಎಲ್ಲಿದ್ರೂ ಅಂಗನವಾಡಿಗೆ ಹೋಗಿ ಇಷ್ಟು ಕೇಳಿಕೊಂಡು ಕೊಡಬೇಕು. ಅವು ಕೆಲವೊಂದು ಫಾರ್ಮ್ಯಾಟ್ ಇರುತ್ತೆ. ಫಾರ್ಮ್ಯಾಟ್ನ ಜೆರಾಕ್ಸ್ ಮಾಡಿ 3 ಕಂತುಗಳಲ್ಲಿ ಕೊಡಬೇಕು. ಫಸ್ಟು 9 ಮಂತ್ಸ್ ಒಳಗೆ ಪ್ರೆಗ್ನೆಂಟ್ ಇರುವಾಗಲೇ 2 ಕಂತಿಂದು ನೀವು ಫುಲ್ಫಿಲ್ ಮಾಡಿಕೊಟ್ರೆ ನಿಮಗೆ ಆವಾಗಲೇ 3,000 ಅಮೌಂಟ್ ಬರುತ್ತೆ. ನೆಕ್ಸ್ಟು ಪಾಪು ಆದಮೇಲೆ 2,000 ಅಮೌಂಟ್ ಬರುತ್ತೆ. ಅಂಗನವಾಡಿಲಿ ಹೋಗಿ ಕೇಳ್ತಾರೆ ಅವರು, ಪಾಪು ಹುಟ್ಟಿದೆ ಅಂತ ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ. ಅದಕ್ಕೆ ನಾವು ಪಾಪು ಹುಟ್ಟಿದ ಮೇಲೆ ಬರ್ತ್ ಸರ್ಟಿಫಿಕೇಟ್ ಆದರೂ ತೊಗೊಂಡೋಗ್ಬೇಕು, ಅಥವಾ ಹಾಸ್ಪಿಟಲಿಂದ ಮನೆಗೆ ಬರುವಾಗ ಡಿಸ್ಚಾರ್ಜ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಆ ಕಾರ್ಡ್ ತೊಗೊಂಡೋಗಿ ತೋರಿಸಿದ್ರೆ ಅವರು ಲಾಸ್ಟ್ ಒಂದು ಕಂತನ್ನು ಫುಲ್ಫಿಲ್ ಮಾಡಿ ಕೊಟ್ಬಿಟ್ರೆ ಅವರು ನಮಗೆ ಮತ್ತೆ 2,000 ಅಮೌಂಟ್ ಬರುತ್ತೆ ಬೇಬಿ ಆದಮೇಲೆ. ಮತ್ತು ನಿಮಗೆ ಹಾಸ್ಪಿಟಲ್ ಕಡೆಯಿಂದನೂ 600 ರೂಪಾಯಿ ಅಥವಾ 700 ರೂಪಾಯಿ ಮತ್ತೆ ಬರುತ್ತೆ. ಅಲ್ಲೂ ಸಹ ನೀವು ಹಾಸ್ಪಿಟಲಿಗೆ ಹೋದಾಗ್ಲೂ ಗರ್ಭಿಣಿ ಆಧಾರ್ ಕಾರ್ಡು, ಅವ್ರ ಹಸ್ಬೆಂಡ್ ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು ಮತ್ತು ಫೋಟೋಗಳು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತಗೊಂಡೋದ್ರೆ ನಿಮಗೆ ಪಾಪು ಹುಟ್ಟಿ 1-2 ಮಂತಲ್ಲಿ ಮತ್ತೆ 600 ರೂಪಾಯಿ ಅಥವಾ 700 ರೂಪಾಯಿ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಗೌರ್ಮೆಂಟಿಂದ ಬರೋ ಸೌಲಭ್ಯಗಳನ್ನೆಲ್ಲ. ಹಾಗೆ ಅಂಗನವಾಡಿ ಕಡೆಯಿಂದನೂ ಪ್ರತಿ ಮಂತು ನಿಮಗೆ ಫುಡ್ ಪ್ರೊವೈಡ್ ಮಾಡ್ತಾರೆ. ಏನೇನಪ್ಪ ಅಂದರೆ ಅಕ್ಕಿ, ಸಕ್ಕರೆ, ಬೇಳೆ, ಕಾಳುಗಳು, ಶೇಂಗಾ, ಮೊಟ್ಟೆ ಮತ್ತಿನ್ನು ಎಕ್ಸೆಟ್ರಾ ಕೊಡ್ತಿರ್ತಾರೆ. ಅದನ್ನೂ ಹೋಗಿ ಕೇಳಿ ಅವ್ರು ಕೊಡ್ತಾರೆ. ಪ್ರತಿ ಮಂತೂ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನಿಮ್ಮ ರೇಷನ್ ಬಂದಿದೆ, ಬಂದು ತೊಗೊಂಡೋಗಿ ಅಂತ. ನೀವು ಹೋಗಿ ಇಸ್ಕೊಂಡು ಬನ್ನಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಯೂಸ್ಫುಲ್ ಗೌರ್ಮೆಂಟಿಂದ ಬರೋದು. ಸಾರಿ ಫ್ರೆಂಡ್ಸ್, ನನ್ನ ಪಾಪು ಸ್ವಲ್ಪ ಅಳ್ತಿದ್ದ ಅಂತ ನಾನು ಕೆಲವೊಂದು ವಿಷಯನ ಮರೆತುಬಿಟ್ಟೆ. ಏನಪ್ಪ ಅಂದರೆ ತಾಯಿ ಕಾರ್ಡಲ್ಲಿ ಇನ್ನೊಂದು ಯೋಜನೆ ಇದೆ. ನಿಮಗೆ ಫಸ್ಟ್ ಬೇಬಿ ಮತ್ತು ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆಗಿದ್ದರೆ ಅವರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಅದರಿಂದ 18 ವರ್ಷ ಆದಮೇಲೆ ಅವರಿಗೆ 1,00,000 ಬರುತ್ತೆ. ಅಲ್ಲಿವರೆಗೂ ನೀವು ತಾಯಿ ಕಾರ್ಡನ್ನ ಅರಿದೆ ಕಳಿದೆ ಮಿಸ್ ಮಾಡದೆ ಇಟ್ಕೊಳ್ಳಿ. ಹಾಗೆ ಇನ್ನೊಂದು, ಹಾಸ್ಪಿಟ್ಲಿಗೆ ಚೆಕಪ್ಪಿಗಂತ ಹೋದಾಗೆಲ್ಲ ತಾಯಿ ಕಾರ್ಡನ್ನ ತಪ್ಪದೆ ತಗೊಂಡೋಗಿ, ಏಕೆಂದರೆ ಅಲ್ಲಿ ಬೇಕೇ ಬೇಕು, ಅವರು ಚೆಕ್ ಮಾಡಿ ಅಲ್ಲೆಲ್ಲ ಫಿಲ್ ಮಾಡಿಕೊಡ್ತಾರೆ. ಸೊ ಅದರಿಂದ ತಗೊಂಡೋಗಿನೇ. ಮತ್ತು ಪಾಪು ಆದಮೇಲೆ ಪ್ರತಿ ತಿಂಗಳೂ ಪಾಪುಗೆ ಇಂಜೆಕ್ಷನ್ ಇರುತ್ತೆ. 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಮತ್ತು ಇನ್ನು 16 ವರ್ಷದವರೆಗೂ ಇರುತ್ತೆ. ಅಲ್ಲಿವರೆಗೂ ತಾಯಿ ಕಾರ್ಡ್ ಇರಬೇಕು, ನೆನಪಲ್ಲಿಟ್ಕೊಳ್ಳಿ. ಇಂಜೆಕ್ಷನ್ ಹಾಕ್ಸುವಾಗೆಲ್ಲ ನೀವು ತಾಯಿ ಕಾರ್ಡ್ ತೊಗೊಂಡೋಗಲೇಬೇಕು. ಇಷ್ಟೆಲ್ಲ ನನಗೆ ಹೆಂಗೆ ಗೊತ್ತು, ನಾನು ಬೆಂಗಳೂರಲ್ಲಿದ್ದರೂ ಹೆಂಗೆ ಮಾಡಿಸ್ಕೊಂಡೆ ಅಂದರೆ, ನಮ್ಮ ಅಮ್ಮನೂ ಆಶಾ ಕಾರ್ಯಕರ್ತೆ ಆಗಿದ್ದಾರೆ. ಸೊ ಅವರು ನಾನು ಹಿಂಗೆ ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣವೇ ಇಷ್ಟೆಲ್ಲ ಇದೆ ಮಾಡಿಸ್ಕೊ ಅಂದ್ಬಿಟ್ಲೆ ನಾವು ನನ್ನ ಅತ್ತೆ ಸೇರಿಕೊಂಡು ಹುಡುಕಿ ನಾವೆಲ್ಲ ಮಾಡಿಸ್ಕೊಂಡ್ವಿ. ಸೊ ನೀವು ಯಾರೂ ಗೌರ್ಮೆಂಟಿಂದ ಬರೋ ಸೌಲಭ್ಯನ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.